ಎಚ್.ಸಿ. ಬಾಲಕೃಷ್ಣ ಅವರು ಈಗಷ್ಟೇ ಕೂಡ ಸುರ್ಜೇವಾಲ ಅವರ ಜೊತೆ ಮೀಟಿಂಗ್ ಅನ್ನು ಮುಗಿಸ್ಕೊಂಡ್ ಬಂದಿದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರ ಮಾಡೋಣ. ಬಾಲಕೃಷ್ಣ ಅವರು ಈಗ ಸುರ್ಜೇವಾಲ ಅವ್ರ ಹತ್ರಕ್ಕೆ ಹೋಗಿದ್ರೆ ಅವರು ನಿಮ್ಮ ಅಭಿಪ್ರಾಯವನ್ನ ಅನಿಸ್ತಾ ಅಥವಾ ನಿಮ್ಮ ದುಃಖ ದುಮ್ಮಾನಗಳನ್ನ ಕೇಳಿದ್ರ? ನೋಡಿ, ಕೆಲವೊಂದು ವಿಚಾರಗಳ ಬಗ್ಗೆ ಅವರು ಚರ್ಚೆ ಮಾಡಿದ್ರು. ರಾಜಕಾರಣ ವಿಚಾರವನ್ನ ಹೊರತುಪಡಿಸಿ ಕ್ಷೇತ್ರದ ಅಭಿವೃದ್ಧಿ ವಿಚಾರವನ್ನ ಮತ್ತೆ ನಾಮಿನೇಷನ್ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ನಮ್ಮ ಅಭಿಪ್ರಾಯಗಳನ್ನ ತಿಳಿಸಿದ್ವಿ. ಅಂದ್ರೆ ಅಧಿಕಾರ ಹಂಚಿಕೆ ಬೇರೆ ಬೇರೆ ಕಾರಣಗಳು ಚರ್ಚೆಗಳಾಗ್ತಿದಾವೆ. ಅದ್ರ ಬಗ್ಗೆ ನೀವೇನಾದ್ರೂ ಅಭಿಪ್ರಾಯ ಕೊಟ್ರ ಅಥವಾ ಅವ್ರೇನಾದ್ರೂ ನಿಮ್ಮನ್ನ ಕೇಳುವಂತ ಒಂದು ಪ್ರಯತ್ನ ಆಯ್ತು? ನಮ್ಮ ಅಭಿಪ್ರಾಯನ ಅವ್ರು ಕೇಳಿದ್ರೆ ಹೇಳ್ತಿದ್ದೋ. ಅವ್ರ ಅಭಿಪ್ರಾಯ, ಅವರ ಮನಸ್ಸಿನಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನ ಅವ್ರು ಕೇಳಿದ್ರು, ಅದಕ್ಕೆ ನಾವು ಉತ್ತರವನ್ನ ಕೊಟ್ಟಿದ್ದೀವಿ. ಭೇಟಿ ವೇಳೆ ನಿಮ್ಮ ಅಭಿಪ್ರಾಯ ಏನ್ ತಿಳಿಸಿದ್ರು? ಅಧಿಕ ಪ್ರಸಂಗತನ ಮಾಡ್ಲಿಕ್ಕೆ ಹೋಗಿಲ್ಲ ನಾನು. ಅಲ್ಲ, ಭೇಟಿ ವೇಳೆ ನಿಮ್ಮ ಅಭಿಪ್ರಾಯ ಏನ್ ಮಂಡಿಸಿದ್ರ? ಅಲ್ಲ, ಅವ್ರು ಹೇಳಿದ್ನಲ್ಲ, ನಾನು ನೋ ಪೊಲಿಟಿಕಲ್ ಡಿಸ್ಕಷನ್, ಅಭಿವೃದ್ಧಿ ವಿಚಾರ, ನಿಮ್ಗೆ ಯಾವ ರೀತಿ ಗ್ರಾಂಟ್ ಬರ್ತಾ ಇದೆ, ಏನಾಗಿದೆ, ಗ್ಯಾರಂಟಿಗಳು ಯಾವ ರೀತಿ ನಿಮ್ ಕಾನ್ಸ್ಟಿಟ್ಯೂನ್ಸಿಲಿ ವರ್ಕೌಟ್ ಆಗ್ತಾ ಇದೆ, ಪಕ್ಷದ ಸಂಘಟನೆ ಯಾವ ರೀತಿ ಮಾಡ್ತಾ ಇದ್ದೀರಾ, ಪಕ್ಷದ ಕಚೇರಿಯನ್ನ ತರಲಿಕ್ಕೆ ನೀವು ತಯಾರಾಗಿದ್ದೀರಾ, ಇಂಥ ವಿಚಾರಗಳು ಮಾತ್ರ ಚರ್ಚೆ ಆಯ್ತು. ಮೊನ್ನೆ ಒಂದು ಮಾತನ್ನ ಹೇಳಿದ್ರೆ ನೀವು, ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನು ಸಿಗಬೇಕು, ಕೊಡಬೇಕು ಅನ್ನುವಂತ ಈಗಲೂ ಕೂಡ ಮಾತಿಗೆ ಬದ್ಧವಾಗಿದ್ದೀರಾ? ಸಿದ್ದರಾಮಣ್ಣನವರ ನಂತರ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನಸ್ಸಿನ ಅಭಿಪ್ರಾಯ. ಅಂದ್ರೆ ಯಾವ ಅವಧಿಯಲ್ಲಿ, ಈ ಅವಧಿಯಲ್ಲಿ ಸಿಗ್ಬೇಕಾ ಅಥವಾ ಮುಂದಿನ ಅವಧಿ ಕೊಟ್ಟರು ಸಾಕು ಅಂತ? ನಾನು ಅಷ್ಟು ದೊಡ್ಡವನಲ್ಲ ಅಂತ ಈಗಾಗಲೇ ಹೇಳಿದ್ದೀನಿ. ಅದು ಹೈಕಮಾಂಡ್ ತೀರ್ಮಾನ ಮಾಡ್ತದೆ. ನಾನು ಅಷ್ಟೊಂದು ಈ ಅವಧಿ ಮುಂದಿನ ಅವಧಿ ಅಂತ ಹೇಳೋಷ್ಟು ಪ್ರಬುದ್ಧತೆ ನನಗೆ ಇನ್ನೂ ಈ ಪಕ್ಷದಲ್ಲಿ ಬಂದಿಲ್ಲ. ಇಕ್ಬಾಲ್ ಹುಸೇನ್ ಅವರು ಹೇಳಿದ್ರೆ 100 ಜನ ಶಾಸಕರು ಡಿ.ಕೆ. ಶಿವಕುಮಾರ್ ಜೊತೆ ಇದ್ದಾರೆ, ಅವ್ರ ಬೆಂಬಲ ಇದೆ ಅಂತ ಹೇಳ್ತಿದ್ದಾರೆ. ಆ ರೀತಿ ಬೆಂಬಲ ಇದೆಯಾ? ಅದನ್ನ ಇಕ್ಬಾಲ್ ಹುಸೇನ್ ಅವ್ರನ್ನ ಕೇಳ್ಬೇಕು ನೀವು. ನಾನು ಕೇಳಿದ್ರೆ ನಾನೇನು ಹೇಳಿ? ಮೊನ್ನೆ ಒಂದು ಮಾತನ್ನ ಹೇಳಿದ್ರೆ ಅನುದಾನದ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಬಾಲಕೃಷ್ಣ ಅವರ ಹೇಳಿಕೆದು ಹೆಚ್ಚು ಅನುದಾನ ಬೇಕು ಅಂತಂದ್ರೆ ಅವ್ರ ಆಶೀರ್ವಾದ ತಗೊಳ್ಬೇಕು ಅನ್ನುವಂತ ಬಾಲಕೃಷ್ಣ ಅವರ ಹೇಳಿಕೆ ಸಾಕಷ್ಟು ಚರ್ಚೆ. ಅದು ನಿಮ್ಮ ತಪ್ಪ ಹೇಳಿಕೆ, ನಿಮ್ಮ ತಪ್ಪ ಅಭಿಪ್ರಾಯಗಳು. ನಾನು ಆ ರೀತಿ ಹೇಳಿಲ್ಲ. ನನಗೆ ಸಾಕಷ್ಟು ಅನುದಾನ ಡಿ.ಕೆ. ಸುರೇಶ್ ಅವ್ರ ಕಡೆಯಿಂದ, ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯಿಂದ ಬಂದಿದೆ. ನೀವೆಲ್ಲ ಬಂದು ಅವ್ರ ಹತ್ರ ತಗೊಳ್ಳಿ ಅಂತ ನಾನು ಹೇಳಿಲ್ಲ. ಅನುದಾನ ಸಾಕಷ್ಟು ನಮಗೆ ಅವರಿಂದ ಬಂದಿದೆ ಅಂತಕ್ಕಂಥದ್ದನ್ನ ಹೇಳಿದ್ದೀನಿ ಅಷ್ಟೇನೆ. ನಾನು ರಾಜಕ್ಕಾಗಿ ಬಿ.ಆರ್. ಪಾಟೀಲ್ ಅವರ ಹೇಳಿಕೆಗೆ ಸಾಕಷ್ಟು ಕೂಡ ಚರ್ಚೆ ಆಗ್ತಿದೆ. ಅವರು ಆರೋಪ ಮಾಡಿದ್ದಾರೋ ಅಥವಾ ಇರುವ ವಸ್ತುಸ್ಥಿತಿಯನ್ನು ಹೇಳಿದಾರೋ? ಕೆಲವೊಂದು ವಿಚಾರಗಳು ಅವರಿಗೆ ಮುಜುಗರ ಉಂಟಾಗಿದೆ, ಅದರಿಂದ ಹೇಳಿರ್ಬೋದು ಅವರು. ನಾನು ಎಲ್ಲರಲ್ಲೂ ಮನವಿ ಮಾಡ್ತೀನಿ, ಅವರೆಲ್ಲ ಹಿರಿಯ ಶಾಸಕರಿದ್ದಾರೆ. ರಾಜಕ್ಕಾಗಿ ಅವರು ಇರ್ಬೋದು, ಅವರು ಶಾಸಕತ್ವದಲ್ಲೂ ಹಿರಿಯರಿದ್ದಾರೆ, ವಯಸ್ಸಿನಲ್ಲೂ ಕೂಡ ಹಿರಿಯರಿದ್ದಾರೆ. ಅವರ ಗೌರವಕ್ಕೆ ಧಕ್ಕೆ ಬರ್ದಿರ್ತಕ್ಕಂಥ ರೀತಿಯಲ್ಲಿ ಎಲ್ಲರೂ ಕೂಡ ನಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಹಿರಂಗ ಹೇಳಿಕೆ ಕೊಟ್ಟರೆ ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಶಿಸ್ತು ಕ್ರಮ ಅನ್ನುವಂತ ಎಚ್ಚರಿಕೆಯನ್ನು ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಬಹಿರಂಗ ಹೇಳಿಕೆ ಪಕ್ಷದ ವಿರುದ್ಧವಾಗಿ ಕೊಟ್ರೆ, ಅವರವರ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳನ್ನ ಹೇಳ್ಕೊಂಡ್ರೆ ಏನ್ ಸಮಸ್ಯೆ ಏನಿಲ್ಲ. ಅದಕ್ಕೆ ಈಗ ಸಿಎಂ ಅವ್ರು ನೆನ್ನೆ ಹೇಳಿದ್ದಾರೆ, ಡಿ.ಕೆ. ಶಿವಕುಮಾರ್ ಅವರ ಕೈ ಎತ್ತಿ ನಮ್ಮ ಸರ್ಕಾರ ಬಂಡೆ ರೀತಿ ಇರುತ್ತೆ 5 ವರ್ಷ ಅಂತ ಹೇಳಿದ್ದಾರೆ. ಹೌದು, ಅದು ಯಾವಾಗಲೂ ಪ್ರತಿಪಾದನೆ, ನಾವು ಕೂಡ ಪ್ರತಿಪಾದನೆ ಮಾಡ್ತೀವಿ. ಅದನ್ನ ಬಂಡೆ ರೀತಿನೇ ಇರ್ತದೆ. ಸೊ ಇದಿಷ್ಟು ಕೂಡ ಎಚ್.ಸಿ. ಬಾಲಕೃಷ್ಣ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹರೀಶ್ ಕಕ್ಕೊಳ್ಳಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.